ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೆಳಗಾದ್ರೆ ಸಾಕು ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ನದ್ದೇ ಸಮಸ್ಯೆ, ಜೊತೆಗೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಸೈಕಲ್ಗಳು ಮಾಯವಾಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಪಂಜಾಬ್ನ ನರೇನ್ ಇಂಟರ್ನ್ಯಾಷನಲ್ ಕಂಪನಿ 12 ವಿಭಿನ್ನ ಮಾದರಿಯ ಸೈಕಲ್ಗಳನ್ನು ಬೆಂಗಳೂರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಸನ್ಕ್ರಾಸ್, ರಾಕ್ ಮೆಷಿನ್, ಅಪ್ಲೆಂಡ್ ಇವೆಲ್ಲ ಬಹಳ ಹಿಂದೆಯೇ ಇದ್ದ ಸೈಕಲ್ಗಳು ಈಗ ಮತ್ತೆ ರೀಲಾಂಚ್ ಆಗಿವೆ. We are having our division Suncross Bikes from 2004, and we launched our bicycle firstly under the name of Suncross, and in a very short time and very short span we became the trendsetters in the multi-speed bicycle segment. ಟ್ರಾಫಿಕ್ ಆಗಲಿ ಪೊಲ್ಯೂಷನ್ ಆಗಲಿ ನೀವೆಲ್ಲ ನೋಡೋಕ್ಕೂ ನಾವು ಇದು ಮಾಡಿದ್ರೆ ಒಂದು ಒಳ್ಳೆ ಸೈಕಲ್ ತುಂಬ ಹೆಲ್ಪ್ಫುಲ್ಲು, ಹೆಲ್ತಿಗೂ ಅಷ್ಟೇ, ಪ್ಲಸ್ ಟೈಮು ಸೇವ್ ಆಗ್ಬೋದು. ಸೊ ಅದಕ್ಕಂತ ತಿರ್ಗಾ ಇವಾಗ ಹೊಸದಾಗಿ ರ್ಯಾಲಿ ಸೈಕಲ್ ಅಂತ ತಿರ್ಗಾ ಇನ್ನೊಂದ್ಸತಿ ರೀಲಾಂಚ್ ಆಗ್ತಾಯಿದೆ ಇಂಡಿಯಾ. ನೀವು ಎಂತೆಂತಹ 3D ಫಿಲ್ಮ್ಗಳನ್ನು ನೋಡಿಲ್ಲ ಹೇಳಿ, ಆದರೆ 3D ಫೋಟೋಗಳನ್ನು ನೋಡಿದ್ದೀರಾ? ಏನು ತಮಾಷೆ ಮಾಡ್ತಿದ್ದೀವಿ ಅನ್ಕೊಂಡ್ರಾ? ಸುಳ್ಳಲ್ಲ, ಇಲ್ಲಿದೆ ನೋಡಿ ಅಂತಹ ಸ್ಪೆಷಲ್ ಫೋಟೋಗಳು. ಫಿಲ್ಮ್ ನೋಡಿದ್ರೆ 3D ಛಾಯಾಚಿತ್ರಗಳು ಅವು ಇಲ್ಲಿದ್ದಾವೆ. ಐಹೊಳೆ, ಬದಾಮಿ, ಪಟ್ಟದಕಲ್ಲು ಹೀಗೆ 16 ಕಡೆಯ ಛಾಯಾಚಿತ್ರಗಳಿಗೆ 3D ಎಫೆಕ್ಟ್ ಕೊಡಲಾಗಿದೆ. ಇನ್ನು ಹಚ್ಚ ಹಸುರಿನ ಪ್ರಕೃತಿಯ ಸೊಬಗು, ಅದರ ಮಧ್ಯೆ ಹೋಗ್ತಾ ಇರುವ ರೈಲು ಕಣ್ಮುಂದೆ ಬರುವಂತೆ ಭಾಸವಾಗುತ್ತೆ. ನೋಡಿದಷ್ಟು ಕಣ್ಣಿಗೆ ಹಬ್ಬ ಉಂಟು ಮಾಡುವ ಅದ್ಭುತ ಫೋಟೋಗಳು. ಸಿಲಿಕಾನ್ ಸಿಟಿಯ ಶೇಷಾದ್ರಿಪುರಂನಲ್ಲಿರುವ ಕೇನ್ ಸ್ಕೂಲ್ ಆಫ್ ಆರ್ಟ್ಸ್ನ ವಿದ್ಯಾರ್ಥಿಗಳ ಕೈಚಳಕ ಹೇಗಿವೆ ನೋಡಿ. 2D ಮತ್ತು 3D ಫೋಟೋಗ್ರಫಿ, ಲ್ಯಾಂಡ್ಸ್ಕೇಪ್ಸು, ನೇಚರು ಎಲ್ಲ ಫೋಟೋಸ್ ಇದೆ. 3Dಯಲ್ಲಿ ಏನು ಡಿಸ್ಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಆ ಕನ್ನಡಕ್ಕೆ ಹಾಕೊಂಡು ನೀವು ನೋಡಿದಾಗ. ಆ್ಯಕ್ಚುಲಿ ನಾನು ನೇಚರ್ ಫೋಟೋಸ್ ತೆಗಿತಿದೆ. ಲೈಕ್ ಚಿಕ್ಕ ಅನಿಮಲ್ಸ್ದು ಫೇಸ್ಗಳು ನೋಡ್ಬೇಕಾದ್ರೆ ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ತಾ ಇತ್ತು. ಸೊ ಅಷ್ಟು ಚಿಕ್ಕ ಅನಿಮಲ್ ಎಕ್ಸ್ಪ್ರೆಷನ್ ಕೊಡ್ತೇವೆ, ನಾವು ಮನುಷ್ಯರು ಇನ್ನೂ ಎಷ್ಟೇ ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನು ತಗೋಣ ಅಂತ ಅನಿಸ್ತು. ಜೊತೆಗೆ ನಾವು ಇಲ್ಲಿ ಪೋರ್ಟ್ರೇಟು ಮಾಡ್ತೀವಿ ಕ್ಲಾಸಲ್ಲಿ, ಸೊ ಅದಕ್ಕೂ ಯೂಸ್ ಇರುತ್ತೆ. ಸುಮಾರು 10 ವಿದ್ಯಾರ್ಥಿಗಳ ಶ್ರಮ ಇದರ ಹಿಂದಿದೆ. ಈ ಸುಂದರ ಛಾಯಾಗ್ರಹವನ್ನ ನೋಡೋಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಇಲ್ಲಿ 2D ಆಮೇಲೆ 3D ಫೋಟೋಗ್ರಫಿ ಡಿಸ್ಪ್ಲೇ ಮಾಡಿದ್ದಾರೆ. 2Dಗೆ 3Dಗೆ ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸಿದ್ದಾರೆ. ನೇಚರು, ಲ್ಯಾಂಡ್ಸ್ಕೇಪ್ ಎಲ್ಲ ಕವರ್ ಮಾಡಿದ್ದಾರೆ. 3Dಯಲ್ಲಿ ಡಿಫ್ರೆಂಟ್ ಡೈಮೆನ್ಷನ್ಸ್ ತೋರಿಸಿದ್ದಾರೆ, ಪರ್ಸ್ಪೆಕ್ಟಿವ್ ವ್ಯೂಸ್ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಜನರಿಗೆ 3Dದು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಅದ್ರ ಬಗ್ಗೆ ಮೋರ್ ನಾಲೆಜ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಇಟ್ಸ್ ವೆರಿ ನೈಸ್, ಎಂಕರೇಜಿಂಗ್, ಹೊಸ ವ್ಯೂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಷ್ಟೇ. ಒಟ್ಟಾರೆ ವಿದ್ಯಾರ್ಥಿಗಳ ವಿಶೇಷ ರೀತಿಯ ಕೈಚಳಕದಿಂದ ಮೂಡಿದ ಛಾಯಾಚಿತ್ರ ಎಲ್ಲರನ್ನ ಮನಸೂರೆಗೊಳ್ತಾ ಇದೆ. ನೀವು ಬಿಡುವು ಮಾಡಿಕೊಂಡು ಒಮ್ಮೆ ಹೋಗ್ಬನ್ನಿ. ಅಂಚನ್ ಗೀತಾ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊದಲೇ ಹೆದರಿದವನಿಗೆ ಹಾವು ತೋರಿಸಿದಂಗಾಯ್ತು. ಈಶಾನ್ಯ ರಾಜ್ಯದ ವ್ಯಕ್ತಿ ಮೇಲೆ ಹಲ್ಲೆ ನಡೆದು ಹೋಯಿತು. 3 ಆರೋಪಿಗಳು ಫಟಾಫಟ್ ಅರೆಸ್ಟ್. ಹೆದರಬೇಡಿ, ಎಲ್ಲ ಭದ್ರತೆ ನಿಮಗಿದೆ. ತವರಿಗೆ ಹೊರಟವರಿಗೆ ಸರ್ಕಾರದ ಅಭಯ. ಮನವೊಲಿಸಲು ನಡೆಯಿತು ಶಾಂತಿ ಸಭೆ. ದುಡ್ಡು ಕೈಗೆ ಬಂದಾಗಲೇ ಗೊತ್ತಾಯ್ತು, ಬಲೆಗೆ ಬಿದ್ದದ್ದು 5 ಲಕ್ಷದೊಂದಿಗೆ ಪೇರಿಕಿತ್ತ ಪೊಲೀಸಪ್ಪ. ಓಡಿ ಹೋದವನ ಹಿಂದಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೆಸರಿಗೇನು ವ್ಯವಸ್ಥಿತ ಬಡಾವಣೆ. ಸಬ್ ರಿಜಿಸ್ಟ್ರಾರ್ ಕಚೇರಿ ಎದುರಿನ ವಾಹನಗಳಿಂದ ಕಿರಿಕಿರಿ. ಆಫೀಸ್ ಸ್ಥಳಾಂತರಕ್ಕೆ ಬ್ರೋಕರ್ಗಳದ್ದೇ ಅಡಚಣೆ. ಸಿನಿಮಾ ಆಯ್ತು, ಈಗ ಫೋಟೋಗ್ರಫಿ ಸರದಿ. ಛಾಯಾಚಿತ್ರಕ್ಕೂ ಬಂದಿದೆ 3D ಎಫೆಕ್ಟ್. ಹೊಸ ಬಗೆ ನೋಡಿ ಜನರು ಫುಲ್ ಖುಷ್. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.